ಎಲ್ರಿಗೂ ನಮಸ್ಕಾರ. ನಾನ್ ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರ್ JP ನಗರ್ ಇಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಮಧುಬಾಲ ಬ್ಲೌಸ್ ಕಟಿಂಗ್ ನ ಫ್ರಂಟ್ ಹುಕ್ಸ್ ಬಂದಿರುವಂತದ್ದು. ಬ್ಯಾಕ್ ಮಾಮೂಲಿ ಅದು ಬ್ಯಾಕ್ ಡೀಪ್ ಇರುತ್ತೆ ಅಂತದನ್ನ ಫ್ರಂಟ್ ಅಲ್ಲಿ ಮಾತ್ರ ಮಧುಬಾಲ ಬ್ಲೌಸ್ ಶೇಪ್ ನ ತುಂಬಾ ಈಸಿಯಾಗಿ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ತುಂಬಾ ಸುಲಭವಾಗಿ ಯಾವ ತರ ಕಟ್ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ತರ ಬಂದಿರೋಂತ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡದೆ ನೋಡಿ, ಯಾಕೆಂತಂದ್ರೆ ಪ್ರತಿಯೊಂದು ನಾನು ಮಾರ್ಕಿಂಗ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಪ್ರತಿಯೊಂದು ಮಾತಾಡ್ತಾ ನಿಮ್ಗೆ ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದೀನಿ. ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊಂತೀರಾ. ಅದೇ ರೀತಿ ಆತರ ನೋಡ್ಬೇಕಾದ್ರೆ ಎಲ್ಲರೂ ಡೌಟ್ ಬಂದಾಗ ನಮ್ಮ ಚಾನಲ್ ನಂಬರ್ ಇದೆ, ಆ ನಂಬರ್ಗೆ ಫೋನ್ ಆದ್ರೂ ಮಾಡಿ, ಇಲ್ಲಾಂದ್ರೆ ವಾಟ್ಸ್ಆಪ್ ಆದ್ರೂ ಮಾಡಿ, ಇಲ್ಲ ರೆಗ್ಯುಲರ್ ಆಗಿ ಮೆಸೇಜ್ ಮಾಡಿದ್ರು ಸರಿ. ನಿಮಗೆ ಯಾರು ಯಾವ ರೀತಿಯಲ್ಲಿ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ಕಾಮೆಂಟ್ ಅನ್ನೋದು ಮಾಡಿ. ಫೋನ್ ಅಲ್ಲಿ ಮಾಡೋರಿಗೆ ಫೋನ್ ಅಲ್ಲೇ ರಿಪ್ಲೈ ಕೊಡ್ತೀನಿ, ಇಲ್ಲ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡೋರಿಗೆ ವಾಟ್ಸ್ಆಪ್ ಅಲ್ಲೇ ರಿಪ್ಲೈ ಕೊಡ್ತೀನಿ. ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡಬೇಕಾಗಿರೋದೇನಿಲ್ಲ, ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋಗಳನ್ನ ಮಾಡ್ತೀನಿ. ಅದೇ ರೀತಿ ಹೆಚ್ಚು ಕಮ್ಮಿ ನಮ್ಮ ಚಾನಲ್ ಬಂದ್ಬಿಟ್ಟು 500 ವಿಡಿಯೋಸ್ ಮೇಲೆನೆ ಮಾಡಿದ್ದೀನಿ. ಅದ್ರಲ್ಲೂ ನಾರ್ಮಲ್ ಇಂದ ಡಿಸೈನ್ ಇಂದ ಫ್ರಾಕ್ ಎಲ್ಲದನ್ನು ಮಾಡಿದ್ದೀನಿ. ಅದ್ರಲ್ಲಿ ಇಲ್ದೇ ಇರೋದು ಏನಾದ್ರು ಇದ್ರೆ ನನ್ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಸ್ವಲ್ಪ ಲೇಟ್ ಆಗ್ಬೋದು, ಅದ್ರ ಬಗ್ಗೆನ ಒಂದು ವಿಡಿಯೋನ ಮಾಡ್ತೀನಿ. ಇಷ್ಟೆಲ್ಲ ನಾನು ಮಾಡಿದ್ರು ಒಬ್ಬೊಬ್ರಿಗೆ ಸರ್ ನೀವು ಮಾಡಿದ್ರೆ ಸರಿಯಾಗಿ ಬರ್ತಾ ಇದೆ, ನಾವು ಮಾಡಿದ್ರೆ ಸರಿಯಾಗಿ ಬರ್ತಾ ಇಲ್ಲ, ಎಷ್ಟು ಡೀಪ್ಗೆ ಎಷ್ಟು ಶೋಲ್ಡರ್ ಇಟ್ಕೋಬೇಕು, ಮತ್ತೆ ಬೋಟ್ ನೆಕ್ ಯಾವ ತರ ಇಟ್ಕೋಬೇಕು, ಮಧುಬಾಲ ಬ್ಲೌಸ್ಗೆ, ಈ ತರ ಸುಮಾರು ಡೌಟ್ ಅನ್ನೋದು ಮಾರ್ಕಿಂಗ್ ಅನ್ನೋದು ಬರ್ತಾ ಇರುತ್ತೆ. ಯಾಕಂದ್ರೆ ಬ್ಲೌಸ್ ಅಲ್ಲೇ ಆಗಿರ್ಬೋದು, ನಾವು ಡ್ರೆಸ್ ಅಲ್ಲೇ ಆಗಿರ್ಬೋದು, ಫ್ರಾಕ್ ಅಲ್ಲೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಾವು ಕಟ್ ಮಾಡೋಕ್ಕೂ ಮುಂಚೆ ಮಾರ್ಕಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಕಿಂಗ್ ಇಂತ ಮುಂಚೆ ಮೆಜರ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ಕೆಲವೊಬ್ರು ಸೊಂಟದ ಮೆಜರ್ಮೆಂಟ್ ಗಿಂತ ಒಂದ್ 2 ಇಂಚ್ ಲೂಸ್ ಇಟ್ಕೊಂಡು ಮಾರ್ಕ್ ಮಾಡ್ತಾರೆ, ಚೆಸ್ಟ್ಗೂ ಅದಕ್ಕೂ ಡಿಫ್ರೆನ್ಸೇ ಗೊತ್ತಿರಲ್ಲ. ಅದನ್ನೆಲ್ಲ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಫಸ್ಟ್ ಮಾರ್ಕಿಂಗ್ ಮೆಜರ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಮೆಜರ್ಮೆಂಟ್ ಆದ್ಮೇಲೆ ಮಾರ್ಕಿಂಗ್ ಇಂಪಾರ್ಟೆಂಟ್, ಮಾರ್ಕಿಂಗ್ ಇಂಪಾರ್ಟೆಂಟ್ ಆದ್ಮೇಲೆ ಕಟಿಂಗ್ ಇಂಪಾರ್ಟೆಂಟ್, ಕಟಿಂಗ್ ಆದ್ಮೇಲೆ ಸ್ಟಿಚಿಂಗು ಅಷ್ಟೇ ಇರುತ್ತೆ, ಸ್ಟಿಚಿಂಗ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಫಿನಿಶಿಂಗು ಅಷ್ಟೇ ನೀಟ್ ಆಗ್ಬಿಡುತ್ತೆ. ಯಾವ್ದ್ರಲ್ಲಿ ಎಲ್ಲಿ ಮಿಸ್ ಮಾಡಿದ್ರು ನಿಮ್ಗೆ ಫೈನಲ್ ಆಗಿ ಎಲ್ಲಿ ಪ್ರಾಬ್ಲಮ್ ಆಗಿರುತ್ತೋ ಅಲ್ಲೇ ಲೂಸು, ರಿಂಕಲ್ಸ್, ಲೈನ್ಸ್ ತುಂಬಾ ಈ ತರ ಯಾವ್ದೋ ಒಂದು ಪ್ರಾಬ್ಲಮ್ ಅನ್ನೋದು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದನ್ನ ಫಾಲೋ ಮಾಡಿ ಮಾಡ್ಬೇಕು. ಇಷ್ಟೆಲ್ಲ ಮಾಡಿದ್ರು ಸ್ವಲ್ಪ ಡೌಟ್ಗಳೆಲ್ಲ ಇರುತ್ತೆ. ನಾವೇನ್ ಮಾಡ್ತೀವಿ, ಸರ್ ಶೋಲ್ಡರ್ಗೆ ಇಷ್ಟೇ ಇಷ್ಟು ಡೀಪ್ಗೆ ಇಷ್ಟೇ ಇಟ್ಕೋಬೇಕು ಅಂತ ಐಡಿಯಾಸ್ ಮೈನಸ್ ಮಾಡೋದು ಹೆಂಗೆ ಅಂತ ತುಂಬಾ ಐಡಿಯಾಸ್ ಇರುತ್ತೆ. ಅದ್ರಲ್ಲೂ ನಾವೇನ್ ಮಾಡ್ತೀವಿ ಅಂತಂದ್ರೆ ಕೆಲವೊಂದು ಡೀಪ್ಗಳಿಗೆ ಕೆಲವೊಂದು ಬಾಡಿ ಮೆಜರ್ಮೆಂಟ್ ತಕ್ಕಂಗೆ ನಾವು ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೇಕಾಗುತ್ತೆ, ಕಮ್ಮಿನೂ ಮಾಡ್ಕೋಬೇಕಾಗುತ್ತೆ. ಅದು ಒಂದೇ ತರ ಇಷ್ಟೇ ಫಿಕ್ಸ್ ಅಂತ ಯಾವ್ದೇ ಕಾರಣಕ್ಕೂ ಅದು ಇರಲ್ಲ. ನಮ್ಗೇನಂತಂದ್ರೆ ಒಂದು 15 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ. ಕೆಲವೊಂದು ಬಾಡಿ ಮೆಜರ್ಮೆಂಟ್ ಬಂದಾಗ ಇದಕ್ಕೆ ಇಷ್ಟು ಮೈನಸ್ ಮಾಡಿ ಇಷ್ಟು ಶೋಲ್ಡರ್ ಇಟ್ಕೊಂಡ್ರೆ, ಸಪೋಸ್ ಒಂದು 12 ಇಟ್ಕೊಂಡಿದ್ವಿ 10 ಇಂಚ್ ಅಂದಾಗ ಕೆಲವೊಂದು ಕೂತ್ಕೊಳ್ಳಲ್ಲ, ಆರ್ಮೇಲ್ ತುಂಬಾ ಕ್ರಾಸ್ ಆಗಿ ಹೋಗ್ಬಿಡ್ತಾ ಇರುತ್ತೆ, ಇಲ್ಲಾಂದ್ರೆ ಮೇಲ್ ಬಂದ್ಬಿಡ್ತಾ ಇರುತ್ತೆ. ಅವಾಗ ಇಲ್ಲಿ ಆದ್ಮೇಲೆ ಆರ್ಮಲ್ಸ್ ಜಾಸ್ತಿ ಕ್ರಾಸ್ ಆಗಿ ತೆಗೆದಾಗ ಏನಾಗುತ್ತೆ, ಲೈನ್ಸ್ ತರ ಇಲ್ಲೆಲ್ಲ ರಿಂಕಲ್ಸ್ ಬರ್ತಾ ಇರುತ್ತೆ. ಎಲ್ಲಿವರೆಗೂ ಡೌನ್ ಮಾಡಬೇಕು ಅಲ್ಲಿವರೆಗೂ ಡೌನ್ ಮಾಡಬೇಕು. ಒಂದ್ ಲೈನ್ಸ್ ಬಂದ್ರೆ ಓಕೆ, ಜಾಸ್ತಿ ಬರುವಂತ ಚಾನ್ಸಸ್ ಇರುತ್ತೆ. ಅದರಿಂದ ಏನ್ ಮಾಡ್ಬೇಕಂದ್ರೆ ಪ್ರತಿದಿನ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಹೆಚ್ಚು ಕಮ್ಮಿ ನಾನು ಬೆಂಗಳೂರಲ್ಲಿ ಬಂದ್ಬಿಟ್ಟು ಒಂದು 50 ಅಂಗಡಿಗಳಲ್ಲೆಲ್ಲ ಕೆಲಸ ಮಾಡಿ ಬಂದಿರೋದ್ರಿಂದ ಎಲ್ಲಾ ತರದ್ ಮೇಡಮ್ ಅವ್ರು ಯಾವ ತರ ಡಿಸೈನ್ ತಗೊಂಡು ಮೆಜರ್ಮೆಂಟ್ ತಗೊಂಡು ಕಟಿಂಗ್ ಮಾಡಿಸ್ತಾರೋ ಅದನ್ನೆಲ್ಲ ನಾವು ಫಾಲೋ ಮಾಡಿ ಅದಾದ್ಮೇಲೆ ಶಾಪ್ ಇಟ್ಕೊಂಡು ನಾವು ಮೈಂಟೈನ್ ಮಾಡ್ತಾ ಇರೋದ್ರಿಂದ ನನಗೇನಾಗುತ್ತೆ, ಆ ಎಕ್ಸ್ಪೀರಿಯನ್ಸ್ ಮೇಲೆ ಆ ಬಾಡಿ ಮೆಜರ್ಮೆಂಟ್ ನೋಡಿದ ತಕ್ಷಣ ನನಗೆ ಇಷ್ಟು ಬರ್ಬೋದು ಅಂತ ಒಂದು ಐಡಿಯಾಸ್ ಮೇಲೆ ನಾನು ಮಾಡ್ತೀನಿ. ಆತರ ನಿಮ್ಗೆ ಸ್ವಲ್ಪ ಟ್ರೈನಿಂಗ್ ಆದ್ಮೇಲೆ ಸ್ವಲ್ಪ ಮಾಡ್ತಾ ನಿಮ್ಗೆ ಅದು ನಿಮ್ಗಷ್ಟಕ್ಕೆ ನಿಮ್ಗೆ ಬಂದ್ಬಿಡುತ್ತೆ. ಯಾವ ರೀತಿ ಅಂತಂದ್ರೆ ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲ್ತಾದ್ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ, ಆ ತರ ನಾವು ಪ್ರತಿದಿನ ಕೆಲಸ ಅನ್ನೋದು ಮಾಡ್ತಾ ಇದ್ರೆ ನಮ್ಗೆ ಅಂತ ಒಂದು ಐಡಿಯಾಸ್ ಅನ್ನೋದು ಬರುತ್ತೆ. ಸಪೋಸ್ ನೀವೇ ನಿಮ್ಮ ಮನೆಯಲ್ಲಿ ಇರುವಂತ ಯಾರಿಗೋ ಒಬ್ರಿಗೆ ಬ್ಲೌಸ್ ಕೊಟ್ರೆ ಏನ್ ಪ್ರಾಬ್ಲಮ್ ಬರ್ತಾ ಇದೆ, ಅದ್ರಲ್ಲಿ ಎಷ್ಟು ಶೋಲ್ಡರ್ ಇಟ್ಟಿದೀವಿ, ಎಷ್ಟು ಡೀಪ್ ಇಟ್ಟಿದೀವಿ, ಇದನ್ನೆಲ್ಲ ನಾವು ಫಾಲೋ ಮಾಡಿದೆ ಅಂದ್ರೆ ಆಲ್ಟ್ರೇಷನ್ ಬಂದಾಗ ನಮಗೂ ಅಷ್ಟೇ ಹೊಸ ಪ್ಯಾಟರ್ನ್ ಮಧುಬಾಲ ಬ್ಲೌಸ್ ಬಂದಾಗ ಸ್ಟಾರ್ಟಿಂಗ್ ನಾನೇ ಕೂತ್ಕೊಂಡು ನಾನೇ ಹೊಲ್ದಿ ಒಬ್ರು ಕೊಟ್ಟಾದ್ಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಆಲ್ಟ್ರೇಷನ್ ಅಂತ ಬಂತು. ನೆಕ್ಸ್ಟ್ ಬ್ಲೌಸ್ ಎಲ್ಲ ಅದನ್ನೇ ಚೇಂಜಸ್ ಮಾಡ್ಕೊಂಡೆ. ಆತರ ನಾವು ಮಾಡೋದ್ರಿಂದ ಆಲ್ಟ್ರೇಷನ್ ಬರೋದ್ರಿಂದ ನಾವು ಕಲಿಬೇಕಾಗಿರೋಂತ ಕೆಲಸ ಇದು. ಯಾವುದೇ ಕಾರಣಕ್ಕೂ ಇಷ್ಟೇ ಇಡಬೇಕು, ಇಷ್ಟೇ ಮಾಡಬೇಕು, ಇದೇ ತರ ಅಂತ ಯಾವುದು ಇದರಲ್ಲಿ ಇರಲ್ಲ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅನ್ನೋದು ಕಂಪಲ್ಸರಿ ಇರುತ್ತೆ. ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಸಂಡೇ ಟೈಮ್ ಫೋನ್ ಮಾಡ್ಕೊ ಬನ್ನಿ, ಸ್ವಲ್ಪ ಫ್ರೀ ಇರ್ತೀನಿ. ಅವಾಗ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಮಾರ್ಕಿಂಗ್ ಮಾಡಿ ಈ ತರ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಟ್ರೈನಿಂಗ್ ಕೊಡ್ತೀನಿ. ಓಕೆನಾ? ಕಟಿಂಗ್ ಮಾಡ್ಕೊಡೋದಿಲ್ಲ, ಅದು ಕಟಿಂಗ್ ಚಾರ್ಜಸ್ ಮಾತ್ರ ಇರುತ್ತೆ. ಅದೇ ರೀತಿ ತುಂಬಾ ದೂರದಲ್ಲಿರೋರು ಬರಕ್ ಆಗಲ್ಲ ಅನ್ನೋ ತುಂಬಾ ಜನ ಇರ್ತಾರೆ. ಅವ್ರಿಗೆಲ್ಲ ಏನ್ ಸಜೆಷನ್ ಕೊಡ್ತೀನಿ, ಆಲ್ರೆಡಿ ಹಿಂದೆ ಸುಮಾರು ಜನಕ್ಕೆ ಪೇಪರ್ ಡೆಲಿವರಿನೂ ಮಾಡಿದೀನಿ. ಬಟ್ ಕೆಲವೊಂದು ಹಳ್ಳಿಗಳಲ್ಲಿ ಇರೋರಿಗೆ ಸ್ವಲ್ಪ ತಲುಪೋದು ಸ್ವಲ್ಪ ಲೇಟ್ ಆಗ್ಬೋದು. ಅದರಿಂದ ಅಡ್ರೆಸ್ ಕರೆಕ್ಟ್ ಆಗಿ ಕೊಡಿ, DTTC ಕೊರಿಯರ್ ಅಲ್ಲಿ ಕಳ್ಸಿಕೊಡ್ತೀನಿ. ಅದರಿಂದ ನಿಮ್ಗೂ ಅಲ್ಲಿ ಬರುತ್ತೆ. ಆ ಪೇಪರ್ ಕಟಿಂಗ್ ಇಟ್ಕೊಂಡು ಸ್ವಲ್ಪ ನಿಮ್ಗೂ ಕಲಿಯಕ್ಕೆ ಅನುಕೂಲ ಆಗುತ್ತೆ. ಓಕೆನಾ? ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ.
ಎಲ್ರಿಗೆ ಈಜಿ ಆಗ್ಲಿ ಅನ್ನೋ ಉದ್ದೇಶದಿಂದ ಮಧುಬಾಲ ಬ್ಲೌಸ್ ಕಟಿಂಗ್ ನ ಈ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ತುಂಬಾ ಕಾಮೆಂಟ್ಸ್ ಆಗಿರ್ಬೋದು, ಪೇಪರ್ ಕಟಿಂಗ್ ಆಗಿರ್ಬೋದು, ಮತ್ತೆ ಕಟಿಂಗ್ ಕಿಲ್ ಬರೋರು ಆಗಿರ್ಬೋದು, ಮಧುಬಾಲ ಬ್ಲೌಸ್ಗೆ ತುಂಬಾ ಸರಿಯಾಗಿ ಅರ್ಥನೇ ಆಗ್ತಾ ಇಲ್ಲ ಸರ್ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಅದೇ ರೀತಿ ಮೊದಲನೇದಾಗಿ ನಮ್ಗೆ ಪ್ರಿನ್ಸಸ್ ಕಟ್ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಆದ್ರೆ ಪ್ರಿನ್ಸಸ್ ಕಟ್ ನ ಯಾವುದೇ ಮೆಜರ್ಮೆಂಟ್ ಬರಲಿ, ಮೆಜರ್ಮೆಂಟ್ ತಕ್ಕಂಗೆ ನಾನು ನೋಡಿ ಮೆಜರ್ಮೆಂಟ್ ಈ ತರ ಪ್ರಿನ್ಸಸ್ ಕಟ್ ಶೇಪ್ ಅಲ್ಲಿ ಮತ್ತೆ ಮಧುಬಾಲ ಬ್ಲೌಸ್ ಅಂತ ಬರ್ಕೊಂಡಿದ್ದೀನಿ. ಯಾವುದೇ ನಾವು ಇದ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ನಾವು ನಾರ್ಮಲ್ ಬ್ಲೌಸ್ ಅನ್ನೋದು ಕಟ್ ಮಾಡ್ಬೇಕಾಗುತ್ತೆ. ನಾನೇನ್ ಮಾಡಿದೀನಿ, ಪ್ರಿನ್ಸಸ್ ಕಟ್ ನ ಲೆಫ್ಟ್ ಸೈಡ್ ಮಾತ್ರ ಒಂದ್ ಸೈಡ್ ಅನ್ನೋದು ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡಿದೀನಿ. ಮತ್ತೆ ಈ ಮೆಜರ್ಮೆಂಟ್ ಪ್ರಕಾರ ನನಗೆ ಬೇಕಾಗಿರೋಂಥದ್ದು 36 ಕಪ್ಸ್ ಬೇಕು ಅಂತ ಮೆಜರ್ಮೆಂಟ್ ಪ್ರಕಾರ ಡಿವೈಡ್ ಮಾಡ್ಕೊಂಡಿದ್ದೀನಿ. 36 ಡಾಟ್ ಪಾಯಿಂಟ್ ಇಲ್ಲಿ ನೋಡ್ಕೊಂಡು 36 ಕಪ್ಸ್ ಅನ್ನೋದು ಇಲ್ಲಿರುತ್ತೆ. ಇದನ್ನ ಸೆಂಟರ್ ಮಿಡಿಲ್ ಪಾಯಿಂಟ್ ಅನ್ನೋದು ಇರುತ್ತಲ್ಲ, ಈ ಸೆಂಟರ್ ಪಾಯಿಂಟ್ ನ ನಾವು ಮಾರ್ಕ್ ಮಾಡ್ಕೋಬೇಕು. ಅದಾದ್ಮೇಲೆ ಇಲ್ಲಿ ಸೆಂಟರ್ ಪಾಯಿಂಟ್ ನ ಆಲ್ರೆಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಇಲ್ಲಿ ಇಟ್ಟಿದ್ದೀನಿ. ಇವಾಗ ಇದನ್ನ ಕರೆಕ್ಟ್ ಆಗಿ ಒಂದೇ ಕಡೆ ಜಾಯಿನ್ ಆಗೋ ತರ ಹಿಂಗ್ ಇಟ್ಕೊಂತೀನಿ. ಸೊ ನಮ್ಗೆ ಅವ್ರು ಹಾಕೊಂಡಾಗ ಬ್ಲೌಸ್ ಯಾವ ತರ ಬರುತ್ತೆ ಅಂತ ನಮ್ಗೆ ಇವಾಗ ಒಂದು ಕ್ಲಾರಿಟಿ ಬಂತು. ನೋಡಿ, ಹಾಕೊಂಡ್ರೆ ಈ ತರ ಅವ್ರದ್ದು ಚೆಸ್ಟ್ ಪೋರ್ಷನ್ ಅನ್ನೋದು ಇರುತ್ತೆ ಅಂತ ನಮ್ಗೆ ಐಡಿಯಾ ಬಂತು. ಇವಾಗ ಏನ್ ಮಾಡ್ಬೇಕು, ಇದರಿಂದಾನೇ ನಾವು ಮಧುಬಾಲ ಬ್ಲೌಸ್ ನ ಕನ್ವರ್ಟ್ ಮಾಡ್ಬೇಕು. ಯಾವ ತರ ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಚೆಸ್ಟ್ ಪೋರ್ಷನ್ ಎಲ್ಲಿದೆಯಲ್ಲ ನೋಡಿ, ಇಲ್ಲಿಗೆ ಒಂದು ಅರ್ಧ ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಒಂದು ಸ್ಕೇಲ್ ನಷ್ಟು ಉದ್ದ ಇರ್ಬೋದು ಈ ತರ ಸ್ಟ್ರೈಟ್ ಒಂದು ಲೈನ್ ಅನ್ನೋದು ಹಾಕೊಳ್ಳಿ. ಅದ್ಮೇಲೆ ನೋಡಿ, ಚೆಸ್ಟ್ ಪೋರ್ಷನ್ ಎಲ್ಲಿದ್ರೆ ನೋಡಿ, ಸುಮ್ನೆ ಅಂದಾಜಾಗಿ ಕಪ್ ಸುತ್ತೂನು ನೋಡಿ ಈ ತರ ನಾವು ಪ್ರಿನ್ಸಸ್ ಕಟ್ ಯಾವ ತರ ಅಟ್ಯಾಚ್ ಮಾಡ್ತೀವೋ ಆ ತರ ಒಂದ್ ಸೈಡ್ ಮಾತ್ರ ನೀಟಾಗಿ ಅಟ್ಯಾಚ್ ಮಾಡ್ಬಿಟ್ಟಿದ್ದೀನಿ. ನೋಡ್ಬೋದು ಇಲ್ಲಿ ಲೈನ್ಸ್ ಎಲ್ಲ ಇದೆ. ಆಮೇಲೆ ಈ ಸೈಜ್ಗೆ ನಾವು ಯಾವುದೇ ಸೈಜ್ ಆಗಿರ್ಲಿ, ಇದು 34 ಆಗಿರ್ಬೋದು, 36 ಆಗಿರ್ಬೋದು, 38 ಆಗಿರ್ಬೋದು, 40 ಆಗ್ಬೋದು, 42 ಆಗ್ಬೋದು, ಅವ್ರ ಸೈಜ್ದು ಒಂದು ನಾರ್ಮಲ್ದು ಒಂದು ಲೈನಿಂಗ್ ತಗೊಂಡು ಒಂದು ಪ್ರಿನ್ಸಸ್ ಕಟ್ ಶೇಪ್ ನ ಒಂದ್ ಕಡೆ ಮಾತ್ರ ನಾವು ಈ ತರ ಡಿವೈಡ್ ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಂಡಿರ್ತೀವಿ. ಅದಾದ್ಮೇಲೆ ಆ ಸೈಜ್ಗೆ ತಕ್ಕಷ್ಟು ಕರೆಕ್ಟ್ ಆಗಿ ಡಾಟ್ ಪಾಯಿಂಟ್ ನೋಡ್ಕೊಂಡು ಕಪ್ಸ್ ಸೈಜ್ ನೋಡ್ಕೊಂಡು ಕಪ್ಸ್ ಇಟ್ಕೊಂಡು ನೀಟಾಗಿ ಹಿಂಗ್ ಮಾರ್ಕಿಂಗ್ ಅನ್ನೋದು ಫಸ್ಟ್ ಕೆಲಸ ಮಾಡಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕು ನೋಡಿ, ಈ ತರ ಕಪ್ಸ್ ನ ರಿಮೂವ್ ಮಾಡ್ಬಿಟ್ಟು ತೆಗೆದುಬಿಟ್ಟು ಇವಾಗ ನೋಡಿ ಇಲ್ಲಿ ಸ್ಟ್ರೈಟ್ ಆಗಿ ಇದೇ ತರ ರೌಂಡ್ ಶೇಪ್ ಆಗಿ ಕಟ್ ಮಾಡ್ಕೋಬೇಕು. ನೆಕ್ ಅನ್ನೋದು ಕಟ್ ಮಾಡ್ಕೋಬೇಕು. ಈ ಪೀಸ್ ನ ನಾವ್ ಇಲ್ಲಿ ಏನ್ ಕಟಿಂಗ್ ಮಾಡಿರ್ತೀವಲ್ಲ, ಅವಾಗ ಮತ್ತೆ ಇಲ್ಲಿ ಜಾಯಿನ್ ಮಾಡ್ರೆ ಏನಾಗುತ್ತೆ, ಇಲ್ಲಿ ಟೈಟ್ ಅನ್ನೋದು ಆಗ್ಬಿಡುತ್ತೆ. ಯಾಕಂತ ಇಲ್ಲಿ ಇದಕ್ಕೂ ಎರಡಕ್ಕೂ ಸೇರ್ಸಿ ಹಿಂಗೆ ನಾವು ಹೊಲಿತೀವಿ. ಆ ಹೊಲಿಯೋ ಮಾರ್ಜಿನ್ ನ ಇಲ್ಲಿ ಎಕ್ಸ್ಟ್ರಾ ಕೊಡ್ಬೇಕಾಗುತ್ತೆ. ಇದ್ರಲ್ಲಿ ಒಂದ್ 2 ಪಾಯಿಂಟ್, ಇದ್ರಲ್ಲಿ ಒಂದ್ 2 ಪಾಯಿಂಟ್ ಎಕ್ಸ್ಟ್ರಾ ಕೊಟ್ಟು ಕಟಿಂಗ್ ಅಲ್ಲಿ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡಿದ್ರೆ ನಮ್ಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ತುಂಬಾ ಈಸಿಯಾಗಿ ಎಲ್ರಿಗೂ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಮೆಥಡ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಇವಾಗ ಶೇಪ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಫ್ರಂಟ್ ಹುಕ್ಸ್. ಯಾರೋ ಫೋನ್ ಮಾಡಿ ಕೇಳಿದ್ರು, ಸರ್ ಫ್ರಂಟ್ ಹುಕ್ಸ್ ಮಧುಬಾಲ ಬ್ಲೌಸ್ ಕಟಿಂಗ್ ಮಾಡಿ ಅಂತ. ಅದೇ ರೀತಿ ಫಸ್ಟ್ ಪ್ರಿನ್ಸಸ್ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಕಟಿಂಗ್ ಆಯ್ತು. ಮತ್ತೆ ಇಲ್ಲಿ ನೆಕ್ ಕಟಿಂಗ್ ಮಾಡ್ಬಿಡೋಣ. ಇದು ನೆಕ್ ಕಟಿಂಗು ಆಯ್ತು. ಮತ್ತೆ ಇವಾಗ ನೋಡಿ, ಇಲ್ಲಿ ಶೇಪ್ ಆಗಿ ಬಂದಿದೆಯಲ್ಲ, ಇದನ್ನ 2 ಪೀಸ್ ಪ್ರಿನ್ಸಸ್ ಕಟ್ ಶೇಪ್ ಬಂದಿದೆಯಲ್ಲ, ಈ 2 ಪೀಸ್ ನ ಬಿಚ್ಕೊಬೇಕು. ಇದು ರಿಮೂವ್ ಮಾಡ್ಕೊಂಡು ಇದಕ್ಕೆ ನೋಡಿ ಕೆಳಗಡೆ ಈ ಸುತ್ತ ಇಲ್ಲಿ ಮಾತ್ರ ಮಾರ್ಜಿನ್ ಅನ್ನೋದು ಕೊಟ್ಕೋಬೇಕಾಗುತ್ತೆ. ಮತ್ತೆ ಇದು ಕೆಳಗಡೆನೆ ಬರ್ಬೇಕು ಅಂತ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ. ಈ ಕೆಳಗಡೆ ಪೀಸ್ ಅಂತ ನಮಗ್ ಗೊತ್ತಾಗಕ್ಕೆ ಕಟಿಂಗ್ ಮಾಡ್ಬೇಕಾದ್ರೆ ಎಲ್ಲಿ ಎಕ್ಸ್ಟ್ರಾ ಕೊಟ್ಕೋಬೇಕು ಅಂತ. ಯಾಕಂತಂದ್ರೆ ಇದರಲ್ಲಿ ನೋಡಿ, ಈ ಕಡೆ ಎಕ್ಸ್ಟ್ರಾ ಏನು ಕೊಡಂಗಿಲ್ಲ, ಆಲ್ರೆಡಿ ಇಲ್ಲಿ ಮಾರ್ಜಿನ್ ಹೊಲ್ದಿದೀವಲ್ಲ, ಇದ್ರಲ್ಲಿ ಮಾರ್ಜಿನ್ ಇದೆ. ನಮ್ಗೆ ಬೇಕಾಗಿರೋದು ಈ ಕಡೆ, ಅದಕ್ಕೋಸ್ಕರ ಅದು ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ ಮಾಡ್ಕೊಂತ ಇದ್ದೀನಿ. ನೋಡಿ, ಈ ತರ 3 ಪೀಸ್ ಆಗಿ ಡಿವೈಡ್ ಆಯ್ತು. ಇವಾಗ ಒರಿಜಿನಲ್ ಕಟ್ ಮಾಡೋಣ. ಇದಂಗೆ ಸೈಡ್ ಅಲ್ಲಿ ಇಡೋಣ. ಅದೇ ರೀತಿ ಎಲ್ಲಾ ವಿಡಿಯೋದಲ್ಲೂ ಮಾಡಿದಾಗೆ ಫಸ್ಟ್ ಸ್ಲೀವ್ಸ್ ನ ಕಟ್ ಮಾಡ್ಕೊಂಡಿದೀನಿ. ಅದು ಸ್ಲೀವ್ಸ್ ಅಂತ ಒಂದು ವಿಡಿಯೋ ಮಾಡಿದೀನಿ, ನೋಡ್ಕೋಬಹುದು ನೀವು. ಒಂದಲ್ಲ 2-3 ಮಾಡಿದ್ವಿ. ಫುಲ್ ಸ್ಲೀವ್ಸ್, ಹಾಫ್ ಸ್ಲೀವ್ಸ್, ಕ್ಯಾಪ್ ಸ್ಲೀವ್ಸ್, 3/4 ಎಲ್ಲಾನು ಸೇರ್ಸ್ ಮಾಡಿದೀನಿ. ಅದೇ ರೀತಿ ಬ್ಯಾಕ್ ಈ ತರ ಶೇಪ್ ಬಂದು ಇಲ್ಲಿ ಟೈಯಿಂಗ್ ಬರುವಂತದ್ದು.
ಬೇಕಂದ್ರೆ ಹಿಂಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಶೇಪ್ ಆಗಿ ಬಂದಿದೆ. ಹಾಕೊಂಡಾಗ ಸ್ವಲ್ಪ ಬ್ರಾಡ್ ಆಗಿ ನೀಟಾಗಿ ಕೂತ್ಕೊಂತದೆ. ಇಲ್ಲಿ ಡಾಟ್ ಎಲ್ಲ ಹಿಡಿದಾಗ ಬ್ಯಾಕ್ ಆಯಿತು. ಇವಾಗ ಲೈನಿಂಗ್ ಅನ್ನೋದು ಇಲ್ಲೇ ಇದೆ ನಮಗೆ. ಇದರಲ್ಲಿ ಫ್ರಂಟ್ ಅನ್ನೋದು ಕಟ್ ಮಾಡ್ಕೊಳ್ಳೋಣ. ಅದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ, ಅದನ್ನು ನಾವು ಸರಿಪಡಿಸ್ಕೊಂಡು ಯಾವ ಥರ ಕಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಇವಾಗ ಫಸ್ಟ್ ದೊಡ್ಡದು ಅಟ್ಯಾಚ್ ಮಾಡೋಣ, ಕಟ್ ಮಾಡ್ಕೊಂಬಿಡೋಣ. ಅಂದರೆ ಫುಲ್ ರೌಂಡ್ ಶೇಪ್ ಬರುತ್ತಲ್ಲ, ಇದನ್ನ ನೀವು ನೋಡ್ಕೋಬೋದು ನೋಡಿ. ಈ ಥರ ಇದನ್ನ ಅಡ್ಜಸ್ಟ್ಮೆಂಟ್ ಮಾಡಬೇಕು. ನೋಡಿ ಈ ಥರ ಬರುತ್ತಲ್ಲ, ಇದೇ ಮೈನ್ ಇಂಪಾರ್ಟೆಂಟ್ ಆಗಿರೋದು. ಇದನ್ನ ಸ್ವಲ್ಪ ಹಿಂಗೆ ಇಟ್ಕೊಂಡು ಹಿಂಗೆ ಹೇಳ್ಕೊಳ್ಳಿ ಇಲ್ಲಿಗೆ. ನೋಡಿ ಈ ಥರ ಬ್ಲೌಸ್ ಹೆಂಗೆ ಕುತ್ಕೊಂಡದ್ದು ಹಾಕೊಂಡಾಗ ಆ ಥರ ನೋಡಿ ನೀಟಾಗಿ ಈ ಥರ ಕುಂಡ್ರಿಸ್ಕೋಬೇಕು. ಫಸ್ಟ್ ಆಫ್ ಆಲ್ ನೋಡಿ ಈ ಥರ ಬಂತು ನಮಗೆ. ಓಕೆನಾ? ಇದು ಸ್ವಲ್ಪ ಏರುಪೇರು ಇದೆ ನೋಡಿ, ಇಲ್ಲಿ ಡೌನು ಇಲ್ಲಿ ಮೇಲಿದೆ, ಪರವಾಗಿಲ್ಲ. ಇದನ್ನ ಒಂದು ಸ್ವಲ್ಪ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಇದೇನಾದ್ರು ಹೆಚ್ಚು ಕಮ್ಮಿ ಬರುತ್ತಂತ ನೀವು ಕೇಳ್ಕೊಬೋದು. ಏನೂ ಆಗಲ್ಲ. ಏನಕ್ಕೆ ಅಂತಂದ್ರೆ ಇದು ಕೆಳಗಡೆ ಸೊಂಟದ ಹತ್ರ ಬರುವಂತ ಜಾಗ. ಇಲ್ಲಿ ಸ್ವಲ್ಪ ಟೈಟ್ ಆಯ್ತು ಅಂದ್ರೆ ಲೂಸ್ ಮಾಡ್ಕೋಬಹುದು, ಲೂಸ್ ಆಯ್ತು ಅಂದ್ರೆ ಟೈಟ್ ಮಾಡ್ಕೋಬಹುದು. ಅದರಿಂದ ಇಲ್ಲೇನು ನಿಮ್ಗೆ ತೊಂದರೆ ಕೊಡೋಂಥದ್ದೇನಿಲ್ಲ. ನೋಡಿ ಈ ತರ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡು ಒಂದೇ ಸಮ ನೀವು ಕಟ್ ಮಾಡ್ಕೋಬಹುದು. ಏನಕ್ಕೆ ಅಂದ್ರೆ ಇದು ಸೊಂಟ ಬದಾಗಲ್ಲ, ಲೂಸು ಟೈಟು ಮಾಡ್ಕೋಬಹುದು. ಅದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡಬೇಡಿ. ನೋಡಿ ಇಲ್ಲಿ ಸ್ಟ್ರೈಟ್ ಆಗಿ ಪಟ್ಟಿ ತರ ಬರ್ಬೇಕು ನಮ್ಗೆ ಹಾಕೊಂಡಾಗ. ಅದಕ್ಕೆ ಏನ್ ಮಾಡ್ತೀವಿ, ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಹಾಕೊಂತೀನಿ. ಮತ್ತೆ ಇಲ್ಲೂ ಅಷ್ಟೇ, ನಾವು ಯಾವುದೇ ಡಿಸೈನ್ ಬ್ಲೌಸ್ ಕಟ್ ಮಾಡಬೇಕು ಫಸ್ಟ್ ನಾರ್ಮಲ್ ಬ್ಲೌಸ್ ಕಟ್ ಮಾಡ್ಕೊಂಡ್ರೆ ನಮ್ಗೊಂದು ಐಡಿಯಾ ಅನ್ನೋದು ಬರುತ್ತೆ. ಇವಾಗ ಅದ್ರ ಪ್ರಕಾರ ನಾವು ಕಟ್ ಮಾಡ್ಕೊಂಡೋದ್ರೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ ಇಲ್ಲಿ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂಡೆ. ಮತ್ತೆ ಅವಾಗ ಹೇಳ್ದಂಗೆ ಇದು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದೀವಲ್ಲ, ಇದಕ್ಕೊಂದು ಸ್ವಲ್ಪ 2 ಪಾಯಿಂಟ್ ಅಷ್ಟು ಮಾರ್ಜಿನ್ ಮಾತ್ರ ಬಿಡ್ಬೇಕು ಇಲ್ಲಿವರೆಗೂ. ಇದು ಮಾಮೂಲಿ ನೆಕ್ದು ಡೀಪ್ ಬಂದ್ಬಿಡ್ತದೆ, ಇಲ್ಲಿಂದ ಇಲ್ಲಿವರೆಗೂ ಜಾಸ್ತಿ ಬಿಡಂಗಿಲ್ಲ. ಇದ್ರಲ್ಲಿ 1/4 ಇಂಚು, ಅದರಲ್ಲಿ 1/4 ಇಂಚು ಇಟ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಜಾಸ್ತಿ ಬಿಟ್ರು ಮತ್ತೆ ಒಳಗಡೆ ಓರ್ಲಾಕ್ ಹೊಡೆದ್ಬಿಟ್ಟು ಜಾಸ್ತಿ ಮಾರ್ಜಿನ್ ಇದ್ರೂ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರಬೇಕಾಗುತ್ತೆ. ನೋಡಿ ಇಲ್ಲಿಂದ ಬರ್ತಾ ಬರ್ತಾ ನೀವು ಮಾರ್ಜಿನ್ ಅನ್ನೋದು ಲೆಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಅದರಲ್ಲೇ ಫಸ್ಟೇ ಮಾರ್ಜಿನ್ ಬಿಟ್ಟು ಕಟ್ ಮಾಡಿರ್ತೀವಿ ನಾವು. ಅದಕ್ಕೆ ನೋಡು ಎಷ್ಟು ಇಲ್ಲಿ ಮಾತ್ರ ಬಿಡಬೇಕಾಗಿರೋದು. ಮತ್ತೆ ಇದನ್ನ ಹಿಂಗೆ ಜರಿಸ್ಕೊಂಡು ಮತ್ತೆ ಇದು ಅಷ್ಟೇ ಇಲ್ಲಿ ಆಲ್ರೆಡಿ ಪ್ರಿನ್ಸೆಸ್ ಕಟ್ ಶೇಪ್ ಕಟ್ ಮಾಡಿ ಅಟ್ಯಾಚ್ ಮಾಡಾದ್ಮೇಲೆ ನಾವು ಕಟ್ ಮಾಡ್ತಾ ಇರೋದ್ರಿಂದ ಇಲ್ಲ ಶೇಪ್ ಅನ್ನೋದು ಕರೆಕ್ಟ್ ಆಗಿ ಬಂದಿರುತ್ತೆ. ನೋಡಿ ಇವಾಗ ಇದನ್ನ ತೆಗೆದ್ಬಿಡಿ. ನೋಡಿ ಎಷ್ಟು ನೀಟಾಗಿ ಶೇಪ್ ಅನ್ನೋದು ಕೂತ್ಕೊಂಡಿರ್ತದೆ. ನೋಡಿ ಈ ಕಡೆದೊಂದು ಮತ್ತೆ ಈ ಕಡೆದೊಂದು ಉಗ್ಸಾದ್ಮೇಲೆ ನೋಡಿ ಈ ತರ ನೋಡಿ ಮಧುಬಾಲ ಹೆಂಗ್ ಬರುತ್ತೋ ಹಂಗೆ ಜಾಯಿಂಟ್ ಆಗಿ ನೀಟಾಗಿ ಹಿಂಗೆ ಕೂತ್ಕೊಂತದೆ. ಹಾಕೊಂಡಾಗ ಇದು ಸ್ವಲ್ಪ ಮೇಲೆ ಹೋಗುತ್ತೆ, ಚೆಸ್ಟ್ ಪೋರ್ಷನ್ ಅಲ್ಲಿ ಪರ್ಫೆಕ್ಟ್ ಆಗಿ ಬರುತ್ತೆ. ಇದನ್ನ ನೆಕ್ಸ್ಟ್ ಪೀಸ್ ಕಟ್ ಮಾಡೋಣ ಬನ್ನಿ. ಅದಾದ್ಮೇಲೆ ನೋಡಿ ಇದು ಯಾವ ಪೀಸ್ ಅಂತ ನಿಮ್ಗೆ ಗೊತ್ತಾಯ್ತಲ್ಲ. ಇಲ್ಲಿ ಉಕ್ಸ್ ಪಟ್ಟಿ ಅಂತ ಬರೋವಂಥದ್ದು, ಇಲ್ಲಿ ಕೆಳಗಡೆ ಹಿಂಗೆ ಅಟ್ಯಾಚ್ ಆಗೋದು, ಇಲ್ಲಿ ಕಪ್ಸು ಅರ್ಧ ಅಟ್ಯಾಚ್ ಆಗುತ್ತೆ. ಇದನ್ನು ಅಷ್ಟೇ ಫಸ್ಟ್ ನೀಟಾಗಿ ಐರನ್ ಮಾಡ್ಕೊಳ್ಳಿ. ನೋಡಿ ಇದು ಸ್ವಲ್ಪ ಬೆಂಡ್ ಇರುತ್ತೆ, ಇದನ್ನ ಫಸ್ಟ್ ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಈ ಕಡೆ ಏನು ಮಾರ್ಜಿನ್ ಬಿಡಂಗಿಲ್ಲ, ಇದನ್ನ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಜಿನ್ ಬಿಡಬೇಕು, ಇಲ್ಲಿ 2 ಪಾಯಿಂಟ್. ಮತ್ತೆ ಇಲ್ಲೂ ಮಾರ್ಜಿನ್ ಬಿಡಬೇಕಾಗುತ್ತೆ ಒಂದು, ಇಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಬಿಡಬೇಕಾಗುತ್ತೆ. ನೋಡಿ ಈ ತರ ಸ್ಟೀಮರ್ ಯೂಸ್ ಮಾಡಿ ಇದು ಮಾಡ್ಕೋಬೇಕಾಗುತ್ತೆ. ನೋಡಿ ಈ ತರ ಇತ್ತು. ಇದನ್ನ ಮತ್ತೆ ಈ ಕಡೆ ಮಾರ್ಜಿನ್ ಏನು ಬೇಡ, ಆಲ್ರೆಡಿ ಇದರಲ್ಲಿ ಮಾರ್ಜಿನ್ ಬಿಟ್ಟೆ ನಾವು ಪ್ರಿನ್ಸೆಸ್ ಕಟ್ ಶೇಪ್ ಅನ್ನೋದು ಕಟ್ ಮಾಡಿದ್ದೀವಿ. ಈ ಕಡೆನೂ ಮಾರ್ಜಿನ್ ಬಿಟ್ಟಿರ್ತೀವಿ, ಇಲ್ಲೂ ಬಿಡಂಗಿಲ್ಲ. ಮತ್ತೆ ಇದು ನೆಕ್ ಪೋರ್ಷನ್ ಅಲ್ಲಿ ಇಲ್ಲೂ ಬಿಡಂಗಿಲ್ಲ.
ನಾವಿಲ್ಲಿ ಬಿಡಬೇಕಾಗುತ್ತೆ ನೋಡಿ ಇಷ್ಟಾಗಲ್ಲ. ಮತ್ತೆ ನೋಡಿ ಇದನ್ನದು ನಾವಿಲ್ಲಿ ಎಕ್ಸ್ಟ್ರಾ ಎಷ್ಟು ಮಾರ್ಜಿನ್ ಬಿಟ್ಟಿದೀವಿ ಅಂತ ಇಲ್ಲಿ ಓರ್ಲಾಕ್ ಹೊಡಿಬೇಕಲ್ಲ, ಅದಕ್ಕೆ ಒಂದು ವೀಲ್ ಮಾರ್ಕ್ ಅನ್ನೋದು ಹಾಕೊಳ್ಳಿ. ಎಲ್ಲಾಗಿ ನೋಡಿ ಇದು ನ್ಯಾಚ್ ಹೊಡೆದಿವ, ಇಲ್ಲಿ ಕೆಳಗಡೆ ಬರಬೇಕು ಅಂತ ಇದನ್ನ ಒಂದು ಸ್ವಲ್ಪ ಐರನ್ ಮಾಡ್ಕೊಳ್ಳೋಣ. ಇವಾಗ ಏನ್ ಮಾಡ್ಬೇಕು, ಈ ಕಡೆ ಮಾರ್ಜಿನ್ ಬಿಡಂಗಿಲ್ಲ, ಫಸ್ಟ್ ಇದನ್ನೇ ಕಟ್ ಮಾಡ್ಕೊಳ್ಳೋಣ. ಯಾಕಂತ ಇದ್ರಲ್ಲೇ ಫಸ್ಟ್ ಪ್ರಿನ್ಸೆಸ್ ಕಟ್ ಸೇಪ್ ಕಟ್ ಮಾಡಿ ಅಟ್ಯಾಚ್ ಮಾಡಿ ನಾವು ಕಟ್ ಮಾಡಿದಲ್ಲ, ಈ ಕಡೆ ಅಟ್ಯಾಚ್ ಮಾಡಿರೋ ಅಂತ ಜಾಗ ಅದು. ಮತ್ತೆ ಈ ಕಡೆ ಬಿಡಬೇಕಾಗುತ್ತೆ. ಇದನ್ನ ಮಾರ್ಜಿನ್ ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಮತ್ತೆ ಇಲ್ಲೊಂದು ಮ್ಯಾಚ್ ಹಾಕೊಳ್ಳೋಣ. ಕೆಳಗಡೆ ಶೇಪ್ ಅಂತ ಗೊತ್ತಾಗಬೇಕು ಅಷ್ಟೇ. ನೋಡಿ ಬ್ಯಾಕ್ ಆಯ್ತು. ಇದು ಮಧ್ಬಾಲ ಶೇಪ್ ಆಯ್ತು ಫ್ರಂಟ್ ಹುಕ್ಸ್. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಇದು ಹುಕ್ಸ್ ಬರೋಂಥದ್ದು, ಈ ಜಾಗ ಬರೋವಂಥದ್ದು, ಇದನ್ನ ಇಲ್ಲಿ ಅಟ್ಯಾಚ್ ಮಾಡುವಂಥದ್ದು. ಅದಾದ್ಮೇಲೆ ಇದನ್ನ ಇಲ್ಲಿ ಅಟ್ಯಾಚ್ ಮಾಡುವಂಥ ಪೀಸು, ಈ 3 ಪೀಸು ಫ್ರಂಟ್ ಬರಂತು. ಅದಾದ್ಮೇಲೆ ಸ್ಲೀವ್ಸು. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ಬರಿಗೂ ಹೆಲ್ಪ್ಫುಲ್ ಆಗಲಿ. ಓಕೆನಾ? ಡನ್.